ಮನುಷ್ಯ ಕಷ್ಟದಲ್ಲಿದ್ದಾಗ ನಷ್ಟದಲ್ಲಿದ್ದಾಗ ಯಾರೂ ಬರಲ್ಲ ಅಂತಾರೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ಜನ ಯಾವಾಗಲೂ ಸಪೋರ್ಟ್ ಮಾಡೋದು ಎಂಥವ್ರಿಗೆ ಅಂದರೆ ಈ ಮುಕ್ಕು ಡುಮ್ಕು ಹಾಳು ಮೂಳು ಡಸ್ಕು ಅಂತ ಅಂಥವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾರೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಏನಪ್ಪ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಬೋದು, ಬಟ್ ನನಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ. ಸೊ ಹಾಗೆ ನಮ್ಮ ಆಲ್ಬಮ್ ಸಾಂಗ್ ಅಂದದ ಗೊಂಬೆ ಸಾಂಗ್ ರಿಲೀಸ್ ಮಾಡಿದ್ವಿ, ಎಲ್ಲರೂ ನೋಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಕೂಡ. ಸೊ ತುಂಬ ನನಗಿಂತ ನಿಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಬೇಕಂತ ಅವರ ಕರೆಗೆ ಹೋಗೊಟ್ಟು ಧರ್ಮಸ್ಥಳಕ್ಕೆ ಬಂದಿದ್ದೆ. ಸೊ ಮುಖ್ಯವಾಗಿ ನಾವು ಬರೋಕ್ಕಾಗಿರಲಿಲ್ಲ. ಸೊ ತುಂಬ ಈ ವರ್ಷದಲ್ಲಿ ಅಂದರೆ 2026ನೇ ಇಸ್ವಿನಲ್ಲಿ ಬರೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ, ಇಂದು ಸಮಯದ ಅಭಾವದಿಂದ ಹಾಗೆ ಇನ್ನು ಕೆಲವೊಂದು ವಿಚಾರಗಳನ್ನ ಹಂಚ್ಕೋಬೇಕು. ಏನಪ್ಪ ವಿಚಾರ ಅಂದರೆ, ಮನುಷ್ಯ ಕಷ್ಟದಲ್ಲಿದ್ದಾಗ ನಷ್ಟದಲ್ಲಿದ್ದಾಗ ಯಾರೂ ಬರಲ್ಲ ಅಂತಾರೆ. ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾಯಿದ್ದಾರೆ, ಒಂದು ವ್ಯಕ್ತಿ ಏನೋ ಮಾಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಸಪೋರ್ಟು ಮಾಡಲ್ಲ. ನಮ್ಮ ಜನ ಯಾವಾಗಲೂ ಸಪೋರ್ಟ್ ಮಾಡೋದು ಎಂಥವ್ರಿಗೆ ಅಂದರೆ ಈ ಮುಕ್ಕು ಡುಮ್ಕು ಹಾಳು ಮೂಳು ಡಸ್ಕು ಅಂತ ಅಂಥವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಬಂದ್ಬಿಡು ಚಿನ್ನ, ಬಂದ್ಬಿಡು ಲೀಲ ಅಂಥವ್ರಿಗೆಲ್ಲ ಭಾಳ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ. ನಾವೇನೋ ಮಾಡ್ತಾ ಇದ್ದೀವಿ, ಏನೋ ದೊಡ್ಡ ಮಟ್ಟದಲ್ಲಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೋಗ್ತಾ ಇರ್ತೀವಿ. ಆದರೆ ಸಪೋರ್ಟ್ ಸ್ವಲ್ಪ ಕಮ್ಮಿ ಆಗಿರ್ತದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಲ್ಲಿಗೆ ನಮ್ಮದು ಸ್ಟಾಪ್ ಆಗೋಲ್ಲ, ಮುಂದೆ ಇನ್ನು ಈಗ ಏನು ಹೆಜ್ಜೆ ಇಟ್ಟಿದ್ದೀನಲ್ಲ, ಒಂದೆರಡು ಹೆಜ್ಜೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಇಕ್ಕಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಮುಂದೆ ನಾನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಕೂಡ. ಸೊ ನಾನು ಹೇಳೋದಿಷ್ಟೇ, ನಾನು ದೇವ್ರ ದೃಷ್ಟಿಲಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವ್ರ ಸೃಷ್ಟಿಲಿದ್ದೀನಿ, ಇದಂತೂ ಭಾಳ ಚೆನ್ನಾಗಿ ಅದ್ಭುತವಾಗಿ ಹೇಳ್ಬೋದು. ಬಟ್ ದೇವರು ಕೂಡ ಒಂದಲ್ಲ ಒಂದಿನ ನಮಗೂ ಕೂಡ ನಮ್ಮ ಅಂದೇನೋ ಹೇಳ್ತಾರಲ್ಲ, ಅರ್ಗಣ್ಣಲ್ಲಿ ಕಿರ್ಗಣ್ಣು ಬಿಡ್ತಾನೆ ಅಂತ, ಖಂಡಿತ ನಮಗೂ ಬಿಡ್ತಾನೆ ಅಂತ ಒಂದು ಭಾಳ ದೊಡ್ಡ ಮಟ್ಟದ ಆಸೆ. ಸೊ ಹಾಗೆ ಇವತ್ತಿನ ಏನು ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ದೀವಲ್ಲ, ಸೊ ಅದು ಕೂಡ ಚೆನ್ನಾಗಿ ಮೂಡ್ ಬಂದಿದೆ, ಚೆನ್ನಾಗಿ ಬರೆದಿದ್ದಾರೆ, ಮತ್ತು ಸಾಂಗ್ ಕೂಡ ಸಖತ್ತಾಗಿದೆ ಅಂತ ಎಲ್ಲರೂ ಕೂಡ ಹೇಳಿದ್ದೀರ, ಭಾಳ ಅದ್ಭುತವಾಗಿತ್ತು ಅಂತಲೂ ಕೂಡ ಹೇಳಿದ್ದೀರ. ಸೊ ಹಾಗೆ ಇನ್ನು ಮುಂದೆನೂ ಕೂಡ ನಮ್ಮ ಬರ್ತಿರೋ ಪ್ರಾಜೆಕ್ಟ್ಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತಲೂ ಕೂಡ ನಾನು ಹೇಳ್ತೀನಿ. ಎಲ್ರಿಗೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ, ಯಾಕೆಂದರೆ ಇವತ್ತು ಭಗವಂತನ ಸನ್ನಿಧಾನದಲ್ಲಿದ್ದೀನಿ. ಸೊ ಈ ಸಮಯದಲ್ಲಿ ನಿಮ್ಮ ಜೊತೆ ಅಂದರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಖುಷಿ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅನ್ನೋದನ್ನು ವ್ಯಕ್ತಪಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಬೆಳೀರಿ ಅನ್ನೋದು ನನ್ನ ಉದ್ದೇಶ ಹೌದು. ಹಾಗೆ ಏನೋ ಮಾಡ್ತಿದ್ದಾರೆ ಅಂದಾಗ ಒಂದಷ್ಟು ಜನ ಕೆಲವ್ರನ್ನ ಸಪೋರ್ಟ್ ಮಾಡಿ, ಯಾರೋ ಎಲ್ಲೋ ಏನೋ ಮಾಡ್ತಾ ಇರ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ, ಪಕ್ಕದಲ್ಲೇ ಇರ್ತಾರೆ. ಸೊ ಅಂಥವ್ರನ್ನ ಗುರುತಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ, ಬಟ್ ಗುರುತಿಸ್ದು ಏನೋ ಮಾಡ್ತವ್ರೆ ಅಂದಾಗ ಸ್ವಲ್ಪ ಸಪೋರ್ಟ್ ಮಾಡಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ನಾನು ಅಂತಲ್ಲ, ಯಾರಾದರೂ ಅಷ್ಟೇ, ಯಾರು ಏನೋ ಮಾಡ್ತಿದ್ದಾರೆ, ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ, ಒಂದೆರಡು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ ಬೆಳವಣಿಗೆಗೆ ಅಂದಾಗ ಅವ್ರಿಗೆ ಒಂದಷ್ಟು ನಿಮ್ಮ ಪ್ರೋತ್ಸಾಹ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.